ಸೊ ಈಗ ಕಿರಣ್ ಅವರು ಲೈಫಲ್ಲಿ ಯಾರು ಹುಡುಗಿ ಗಿಡ್ಗಿ ಹುಡುಕ್ತಾ ಇದಾರಾ ಅಥವಾ ಹುಡ್ಕೊಂಡು ಬಂದಿದಾರ ಯಾರಾದ್ರೂ ಆಲ್ರೆಡಿ? ಇಲ್ಲ, ಈಗ ಹುಡುಕ್ತಾ ಇಲ್ಲ. ಅಂದ್ರೆ ನಾನದು ತುಂಬಾ ಮುಂಚೆನೂ ಹೇಳಿದ್ದೇನೆ, ಒಂದು ಹುಡುಗಿಗೆ ಅವಳದೇ ಆದಂತ ಒಂದಷ್ಟು ಕನ್ಸಿರುತ್ತೆ, ಹೌ ಮೈ ಲೈಫ್ ಶುಡ್ ಬಿ. ಅಂಡ್ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಂತ ಬಂದ ತಕ್ಷಣ ನಾವು ಎಲ್ಲ ಹೇಳ್ತೀವಲ್ಲ ಅಡ್ಜಸ್ಟ್ಮೆಂಟ್ ಇಂದ. ಐ ಫೀಲ್ ಅಡ್ಜಸ್ಟ್ಮೆಂಟ್ ಯಾಕೆ ಬೇಕು? ಒಂದು ಓಪನ್ ಪ್ರಪಂಚ ಇದೆ, ಅಲ್ಲಿ ಬದುಕುವಂತ ಅಧಿಕಾರ ನಿಮ್ಗಿದೆ, ಒಂದಷ್ಟು ಕನ್ಸ್ ಅಂತ ಇರುತ್ತೆ. ಸೊ ಯಾವಾಗ ಅವ್ರಿಗೆ ಆ ಲೈಫ್ ಕೊಡೋ ಯೋಗ್ಯತೆ ನಂಗೆ ಬರುತ್ತೋ ನಾನು ಆಗ ಹುಡ್ಕಕ್ ಸ್ಟಾರ್ಟ್ ಮಾಡ್ತೀನಿ. ಸಿಗಲ್ಲ ಅಂತ ಏನಿಲ್ಲ, ನೋಡೋ ಚೆನ್ನಾಗಿದ್ದೇನೆ, ಸಿಗ್ತಾರೆ. ಸೊ ಅಲ್ಲಿವರೆಗೂ ಟ್ರೈ ಅಂತೂ ಮಾಡಕ್ ಹೋಗ್ತಾ ಇಲ್ಲ ಈಗ, ಬಿಕಾಸ್ ಐ ಆಮ್ ನಾಟ್ ಪ್ರಿಪೇರ್ಡ್. ನಾನೀಗ ಹೇಳ್ತಿಲ್ವಾ, ಕಷ್ಟ ಅಲ್ಲ ಒಂದು ರಿಲೇಶನ್ಶಿಪ್ ಅಲ್ಲಿ ಬರೋದು, ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಇದೆಯಲ್ಲ. ಆಮೇಲೆ ಆ ರಿಲೇಶನ್ಶಿಪ್ ಇಂದ ದೂರ ಹೋಗೋದಕ್ಕೆ ಕಾರಣ ಹುಡುಕೊಂಡು ಅವ್ರಿಗೂ ಮನ್ಸಿಗೆ ನೋವು ಮಾಡಿ, ಪಾಪ ಅವರು ಯಾರಿಗೂ ಮಕ್ಕಳಾಗಿದ್ದಾರೆ, ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇದೆ, ಅವ್ರಿಗೂ ಕನ್ಸ್ ಅಂತ ಇದೆ. ವೈ ಟು ಹರ್ಟ್ ಸಮ್ ಒನ್? ಆ ಒಂದು ಯು ಹ್ಯಾವ್ ಟು ಬಿ ರೆಡಿ ಫಾರ್ ದಟ್ ರೆಸ್ಪಾನ್ಸಿಬಿಲಿಟಿ. ಬಟ್ ನಾನು ಹೇಳ ಇಷ್ಟೆಲ್ಲ ಯೋಚನೆ ಮಾಡಿದ್ರಲ್ಲ ಇವಾಗ, ಇದೇ ಫಸ್ಟ್ ಎಲಿಜಿಬಿಲಿಟಿ ರಿಲೇಶನ್ಶಿಪ್ ಎಂಟ್ರಿ ಆಗಿ ಅದನ್ನ ಸಸ್ಟೈನ್ ಮಾಡೋದಕ್ಕೆ ಆಕ್ಚುಲಿ. ಆಮೇಲೆ ಕ್ವಿಕ್ ಡಿಸಿಷನ್ ಅಂತ ಇರುತ್ತಲ್ಲ, ಇವತ್ತಿನ ಡೇಟ್ಗೆ ಒಂದಷ್ಟು ಡಿವೋರ್ಸ್ ಆಗ್ತಿರೋದು ಯಾಕೆ ಅಂತಂದ್ರೆ ರಿಲೇಶನ್ಶಿಪ್ ಇನಿಷಿಯಲ್ ಡೇಸ್ ಅಲ್ಲಿ ಕಂಪ್ಲೀಟ್ಲಿ ಬೇರೆ ತರ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಒಬ್ಬರ ಜೊತೆ ಬದುಕಕ್ ಸ್ಟಾರ್ಟ್ ಮಾಡಿದಾಗ ಒಂದೊಂದಾಗ ಸತ್ಯ ಪರಿಚಯ ಆಗ್ತಾ ಹೋಗುತ್ತೆ. ಅಂಡ್ ಆಬ್ವಿಯಸ್ಲಿ ಮನುಷ್ಯ ಬದಲಾಗ್ತಾನೆ, ಆ ಬದಲಾವಣೆನೇ ನಿಮ್ಗೆ ಚುಚ್ಚಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಅದೇನಾಗುತ್ತೆ. ಸೊ ಅದಕ್ಕೆ ರೆಡಿ ಆಗಿ ಪ್ರಿಪೇರ್ ಆದಾಗ ಆಬ್ವಿಯಸ್ಲಿ ನಾನು ಹೇಳಲ್ವ, ಸಿಗ್ತಾರೆ, ಹಂಗಂತೂ ಇಲ್ಲ ಏಜ್ ಆಗೋಗುತ್ತೆ ಸಿಗಲ್ಲ ಅಂತ. ಬದಲಾಗ್ತಾರೆ ಅನ್ನೋದಕ್ಕಿಂತ ಫಸ್ಟ್ ಅದನ್ನ ಪಡ್ಕೋಬೇಕು ಅನ್ನೋ ಆಸೆನಲ್ಲಿ ಮೋಸ್ಟ್ಲಿ ನಮ್ಮನ್ನ ನಾವು ಹೈಡ್ ಮಾಡ್ಬಿಡ್ತೀವಿ ಅನ್ಸುತ್ತೆ, ನಮ್ಮ ರಿಯಾಲಿಟಿ ಫೇಸ್ ನ. ಈಗ ಒಬ್ಬರನ್ನ ಇಷ್ಟ ಪಡ್ಲಿ ಅಂತ ನನ್ಗೆ ಮೈಂಡ್ ಬಂದ ತಕ್ಷಣ ಅವ್ರಿಗೆ ಏನ್ ಇಷ್ಟನೋ ನಾನು ಅದೇ ತರ ಆಡಕ್ ಹೋಗ್ತೀನಿ. ಅದೇ ಹೇಳಿದ್ರ ಫೇಕ್ ಪರ್ಸನಾಲಿಟಿ ಎಷ್ಟ್ ದಿನ ಅಂತ ಮೇಂಟೈನ್ ಮಾಡ್ತೀರಾ? ಕಷ್ಟ ಆಗ್ಬಿಡುತ್ತೆ. ಅಟ್ ಲೀಸ್ಟ್ ರಿಯಲ್ ಆಗಿ ಇದ್ದಾಗ, ಈಗ ನೋಡಿ ನನಗೆ ಒಂದಷ್ಟು ಜನ ನಾನು ಟೆಲಿವಿಷನ್ ಮಾಡ್ಬೇಕಾದ್ರೆ ಮೆಸೇಜ್ ಮಾಡ್ತಿದ್ರು, ಲೈಕ್ ಏನೋ ವಿ ಲವ್ ಯು ಅದು ಇದು. ನನ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿದೆ ಅವ್ರು ಇಷ್ಟ ಪಡ್ತಿರೋದು ಆ ಒಂದ್ ಪಾತ್ರನ. ಬಿಕಾಸ್ ಆ ಪಾತ್ರ ಹೇಗೆ ಮನೇಲಿದೆ, ಹೇಗೆ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಇದೆ ಅನ್ನೋ ಪಾತ್ರ ಇದೆಯಲ್ಲ, ಅದನ್ನ ನೋಡಿ ಇಷ್ಟ ಪಡ್ತಿದ್ದಾರೆ. ಅವ್ರಿಗೆ ನನ್ ಪರಿಚಯನೇ ಇಲ್ಲ, ನಾನು ರಿಯಲ್ ಲೈಫ್ ಅಲ್ಲಿ ಹೇಗಿದ್ದೀನಿ ಅಂತ. ಸೊ ಅವ್ರು ನನ್ನ ಇಷ್ಟನೇ ಪಡ್ತಾ ಇಲ್ಲ. ನನ್ನ ಇಷ್ಟಪಡ್ಬೇಕು ಅಂದ್ರೆ ನನ್ ಕಂಪ್ಲೀಟ್ ರಿಯಾಲಿಟಿ ಪರಿಚಯ ಆಗ್ಬೇಕಲ್ಲ ಅವ್ರಿಗೆ. ಸೊ ನಾನು ಅದನ್ನ ರೆಸ್ಪೆಕ್ಟ್ಫುಲ್ ಆಗಿ ತಗೊಂಡು ಲೈಕ್ ಅಲ್ಲೇ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದೆಮ್ ಆಲ್. ಸೊ ನಮ್ ಕೆಲ್ಸಕ್ಕೆ ಅವ್ರನ್ನ ಇಷ್ಟಪಡ್ತಿದ್ರೆ ಕೆಲಸ ಚೆನ್ನಾಗಿ ಮಾಡೋಣ ಅಂತ ನಾನು ಅನ್ಕೋತೀನಿ. ಅಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇವಾಗ ಅಂದ್ರೆ ಎಲ್ಲಾ ಹುಡುಗಿರ್ಗೂ ಒಂದು ಡ್ರೀಮ್ ಇರುತ್ತೆ, ನನ್ನ ಹುಡುಗ ಹಿಂಗಿರ್ಬೇಕು ಅಂತ. ಅದೇ ತರ ನನ್ನ ಹುಡುಗಿ ಈ ತರ ಇರ್ಬೇಕು ಅಂತ ಏನಾದ್ರು ಒಂದಷ್ಟು ಪ್ಯಾರಾಮೀಟರ್ಸ್ ಇದೆಯಾ? ನನ್ಗೆ ಐ ಆಮ್ ಫ್ಯಾಮಿಲಿ ಬಾಯ್. ನನ್ಗೆ ಈಗಲೂ ಮನೇಲಿ ಊಟ ಮಾಡಿದ್ರೇನೆ ನೆಮ್ಮದಿ. ಅದು ನಮ್ಮ ಅಮ್ಮ ಮಾಡ್ಬಿಟ್ಟು ನಂಗೆ ಹೊರಗಡೆ ತಿನ್ಬೇಕು ಅನ್ಸಲ್ಲ, ಅಥವಾ ಹೊರಗಡೆ ಓಡಾಡ್ಬೇಕು ಅನ್ಸಲ್ಲ, ನಾನು ಪಾರ್ಟಿಗೆ ಹೋಗಲ್ಲ, ಅಥವಾ ಐ ಡೋಂಟ್ ಮಿಂಗಲ್ ವಿತ್ ಪೀಪಲ್, ಐ ಡೋಂಟ್ ಗೋ ಅರೌಂಡ್ ವಿತ್ ಫ್ರೆಂಡ್ಸ್. ನನ್ನ ಫ್ರೆಂಡ್ ಸರ್ಕಲ್ ಅಂತ ಇಲ್ಲ. ಸೊ ಐ ಆಮ್ ಕಂಪ್ಲೀಟ್ಲಿ ಫ್ಯಾಮಿಲಿ ಮ್ಯಾನ್. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡಿಗೆ ಮಾಡ್ಬೇಕು. ಚೆನ್ನಾಗಿ ಅಡಿಗೆ ಅಂತ ಅಲ್ಲ, ಒಂದ್ ರೆಸ್ಪೆಕ್ಟ್ ಅಂತ ಇರುತ್ತಲ್ಲ. ಬಿಕಾಸ್ ಒಂದ್ ಫ್ಯಾಮಿಲಿಲಿ ಯಾವ ಹುಡುಗಿ ಬರ್ತಾಳಲ್ಲೋ, ಶಿ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆ ನೆಕ್ಸ್ಟ್ ಜನರೇಷನ್ ಹೇಗೆ ಕ್ಯಾರಿ ಆಗುತ್ತೆ ಡಿಪೆಂಡ್ಸ್ ಆನ್ ಹರ್. ಎಕ್ಸಾಕ್ಟ್ಲಿ, ಸೋ ಟ್ರೂ ಅಲ್ವಾ? ಸೊ ಒಂದೊಂದು ಫ್ಯಾಮಿಲಿ ಆಂಬಿಯನ್ಸ್ ನ ಯಾವ ತರ ಇಟ್ಟಿರ್ತಾರೆ ಅವ್ರ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ಸೊ ಒಬ್ಳು ಫ್ಯಾಮಿಲಿ ಹುಡುಗಿ ಆಗಿರ್ಬೇಕು, ಹೂ ಕ್ಯಾನ್ ಲುಕ್ ಆಫ್ಟರ್ ಮೈ ಪೇರೆಂಟ್ಸ್ ಲೈಕ್ ಹರ್ ಪೇರೆಂಟ್ಸ್. ಬಿಕಾಸ್ ನನಗೆ ಸತ್ಯ ಗೊತ್ತಿದೆ, ನಮ್ಮಪ್ಪ ಅಮ್ಮ ಅವಳನ್ನ ಮಗಳ ತರಾನೇ ನೋಡ್ತಾರೆ. ಸೊ ಐ ಜಸ್ಟ್ ವಾಂಟ್ ದಟ್ ಇನ್ ಅ ಗರ್ಲ್. ಅಷ್ಟೇ, ಏನ್ ಕ್ರೈಟೀರಿಯಾ ಇಲ್ಲ. ನಾನು ಹೇಳ್ತಿಲ್ವಾ, ತಂದೆ ತಾಯಿಗೆ ಗೌರವ ಕೊಡೋರು ಇನ್ನೆಲ್ಲ ರೀತಿಯಲ್ಲಿ ಚೆನ್ನಾಗೇ ಇರ್ತಾರೆ. ಇಟ್ಸ್ ಇಂಪಾಸಿಬಲ್ ಇಫ್ ಯು ಗಿವ್ ರೆಸ್ಪೆಕ್ಟ್ ಟು ಪೇರೆಂಟ್ಸ್ ಅಂಡ್ ಯು ಆರ್ ನಾಟ್ ಅ ರೈಟ್ ಪರ್ಸನ್. ಅದು ಇಂಪಾಸಿಬಲ್ ಅದು. ಓಕೆ. ಸೊ ತಂದೆ ತಾಯಿ ಗೌರವ ಕೊಡ್ತಿದ್ರೆ ಅಂದ್ರೆ ಶಿ ಇಸ್ ಲೈಕ್ ಪರ್ಫೆಕ್ಟ್. ಇನ್ನೆಲ್ಲ ಕ್ವಾಲಿಟೀಸು ಇರುತ್ತೆ ಅವರಲ್ಲಿ. ಸೂಪರ್, ನೈಸ್. ಬಟ್ ಸಿಕ್ಕಿದ ಒಂದು ಕ್ಲಾರಿಟಿ ಏನಂದ್ರೆ, ನೀವಿನ್ನೂ ಅಂದ್ರೆ ನಾನು ರೆಡಿ ಆಗಿಲ್ಲ ಅಂತ ಅನ್ಕೊಂಡಿದ್ದೀರಾ, ಅಂದ್ರೆ ನಾನು ಮೇಂಟೈನ್ ಮಾಡಕ್ ಆಗಲ್ಲ ರಿಲೇಶನ್ಶಿಪ್ನ ಅನ್ನೋ ಥರ. ಬಟ್ ನೀವು ಹೇಳಿದ ಅಷ್ಟು ಪಾಯಿಂಟ್ ಈ ಥರ ಸ್ಟಾರ್ಟಿಂಗು, ಅಂದರೆ ನಾನು ಅವಳನ್ನ ಅರ್ಥ ಮಾಡ್ಕೋಬೇಕು ಪಾಯಿಂಟ್ಸ್, ನಾನಿನ್ನೂ ಅಂದರೆ ಆ ಥರ ಅವಳಿಗೆ ಇಷ್ಟ ಬಂದಂಗೆ ಇರ್ಬೇಕನ್ನ ಆ ಥರ ಬಿಡ್ತೀನಿ. ಅಂದರೆ ಐ ಮೀನ್ ನಾನು ಅದಕ್ಕೆ ಪ್ರಿಪೇರ್ ಆಗಿದ್ದೀನಿ ಅಲ್ವೋ ನಂಗೆ ಗೊತ್ತಿಲ್ಲ ಅಂತ ಅಷ್ಟು ಅರ್ಥ ಮಾಡ್ಕೋತಿರಲ್ಲ, ಅದೇ ಮೇನ್ ಕ್ರೈಟೀರಿಯಾ. ಈಗ ನೋಡಿ ನಿಮ್ಗೆ ಈಗ ಆ ಥರ ಥಾಟ್ ಇದೆಯಲ್ವೋ ಗೊತ್ತಿಲ್ಲ, ಬಟ್ ಒಂದು ಏಜ್ ಅಲ್ಲಿ ನಿಮ್ಗೆ ಅನಿಸ್ತಿತ್ತ ನನ್ನ ಹುಡುಗ ಕುದುರೆ ಮೇಲೆ ಬರಬೇಕು, ಲೈಕ್ ಅ ಪ್ರಿನ್ಸ್, ಒಂದೊಂದಷ್ಟು ಅಂದ್ರೆ ಪರ್ಟಿಕ್ಯುಲರ್ ಅದಂತ ಅಲ್ಲ, ಒಂದಿರುತ್ತೆ. ಸೊ ನಾನು ಅದನ್ನ ಅವಳಿಗೆ ಒಂದೇ ಸಲ ಮದುವೆ ಆಗೋದು ನನ್ನ ಪ್ರಕಾರ. ಸೊ ಆ ಮದುವೆನ ಪಾಪ ಅವಳು ಅನ್ಕೊಂಡಿರೋ ತರ ನಾನು ಮಾಡೋ ಇದಿರ್ಬೇಕಲ್ಲ ನನ್ಗೆ. ನಾನೀಗ ಬೇರೆ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ, ನನ್ಗೆ ಬೇರೆ ಒಂದು ಝೋನ್ ಅಲ್ಲಿ ಇದ್ದೀನಿ. ಸೊ ಐ ಆಮ್ ಕೇಪಬಲ್ ಆಫ್ ಗಿವಿಂಗ್ ಹರ್ ದ್ಯಾಟ್ ಪರ್ಫೆಕ್ಟ್ ಲೈಫ್. ನಾನು ಖಂಡಿತ ನಾನು ಆಗ ಮಾಡ್ತೀನಿ. ಓಕೆ, ವೆರಿ ನೈಸ್. ಯಾರು ಗೊತ್ತಿರೋರಾ? ಇಲ್ಲೇ ಇದೆ.